ಪ್ರಿಯಜನರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 13ನೇ ಅಧ್ಯಾಯ 36ನೇ ವಾಕ್ಯ, 35ನೇ ವಾಕ್ಯ. ಇನ್ನೊಂದು ಕೀರ್ತನೆಯಲ್ಲಿ ಹೀಗೆಂದಿದ್ದಾರೆ, ನಿಮ್ಮ ಪರಮ ಪೂಜ್ಯನು ಸಮಾಧಿಯಲ್ಲಿ ಕೊಳೆತು ಹೋಗಲು ನೀವು ಬಿಡುವುದಿಲ್ಲ. ದಾವೀದನು ತನ್ನ ಜೀವಮಾನ ಕಾಲದಲ್ಲಿ ದೇವರ ಸಂಕಲ್ಪಕ್ಕೆ ತಲೆಬಾಗಿ ಬಾಳಿದನು. ಸತ್ತಾಗ ಅವನ ಪೂರ್ವಜರ ಬಳಿ ಅವನನ್ನು ಸಮಾಧಿ ಮಾಡಲಾಯಿತು. ಆದರೆ ದೇವರು ಮರಣದಿಂದ ಎಬ್ಬಿಸಿದ ಯೇಸುಸ್ವಾಮಿ ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ. ಜನರೇ, ಯೇಸುಸ್ವಾಮಿ ಸತ್ತರನ್ನು ಬದುಕಿಸಿದ್ದಾರೆ. ಅದೇ ರೀತಿಯಾಗಿ ನಾವು ಪಾಪ ಮಾಡುವಾಗ ನಮ್ಮನ್ನು ತಿದ್ದರೆ, ಬುದ್ಧಿಶಕ್ತಿಯನ್ನು ಕೊಟ್ಟು ನಮ್ಮ ಪಾಪವನ್ನು ಶ್ರಮಿಸಲ್ಪಡ್ತಾರೆ. ದೇವರ ಆಜ್ಞೆ ಬೇಕಾದ್ರೆ ಮತ್ತು ನಡಿಬೇಕು. ಪದೇ ಪದೇ ಪಾಪ ಮಾಡಬಾರದು ಪ್ರಿಯರೇ. ಅದೇ ರೀತಿಯಾಗಿ ನಾವು ಬೇರೆಯವರಿಗೋಸ್ಕರ ಪ್ರಾರ್ಥಿಸಬೇಕು. ನಮ್ಮ ಕ್ರೈಸ್ತರ ಮೇಲೆ ನಡೆಯುವಂಥ ಅನ್ಯಾಯಗಳ ಬಗ್ಗೆ, ದೌರ್ಜನ್ಯಗಳ ಬಗ್ಗೆ, ಅವರು ಅನ್ಯಾಯ ಮಾಡುತ್ತಿರುವಂಥ ಅನ್ಯ ಜನರ ಮೇಲೆ ನಾವು ಅವರಿಗೋಸ್ಕರ ಪ್ರಾರ್ಥಿಸಬೇಕು. ಅವರು ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಪ್ರಾರ್ಥಿಸಬೇಕು. ಮುಂದೊಂದು ದಿನ ಅವರೇ ಬಂದು ದೇವರ ವಚನವನ್ನು ಹೇಳಲಿಕ್ಕೆ ಸಹಾಯ ಮಾಡಾಗ್ತದೆ, ಹೇಳಲಿಕ್ಕೆ ಶಕ್ತಿ ಕೊಡ್ತಾರೆ ಯೇಸುಸ್ವಾಮಿ. ಈ ವಚನವನ್ನು ಕೇಳುವಂಥ, ಈ ವಾಕ್ಯವನ್ನು ಕೇಳುವಂಥ ಎಲ್ಲರ ಮೇಲೆ ದೇವರ ಶಕ್ತಿ ಇಳಿದು ಬರಲಿ. ಹಲ್ಲೆಲೂಯಾ.